ನೆಂಟರಿಗೆ ಇದು ಪವಿತ್ರ. ಅವ್ರ ಹೆಂಡ್ರು ಬಂದಿರ್ತಾರಲ್ಲ ಈಗ ದೇವ್ರ ಸರಿ ಕೊಡಪ್ಪ. ಅವ್ರಿಗೆ ಹೆಂಡ್ರಿಗೆ ಪವಿತ್ರ. ಅವ್ರದ್ದು ಪವಿತ್ರ ಒಂದು ಹೆಣ್ಣು ಒಂದು ಗಂಡು ಇದಾವೆ. ಮಗ ಒಬ್ಳು ಮಗಳು ಒಬ್ಬ ಮಗ. ಅವನ ಹೊಟ್ಟೆಲಿ ಒಂದು ಹೆಣ್ಣು ಒಂದು ಗಂಡು ಇದಾವೆ. ಅವ್ರು ತೋರಿಸ್ತಾರ ತೋರಿಸಿದ ಅವ್ರು ನೋಡ್ಕೊಳ್ಳಿ. ನಾ ಮಾಡಿದಷ್ಟು ಮಾಡ್ಲಿ. ಈಗ ನಿಮಗೆ ಮೊಮ್ಮಗ ಮೇಲೆ ನಂಬಿಕೆ ಇಲ್ಲ. ಈ ಮೊಮ್ಮಗ ಮೇಲೆ ಐತಿ ಈಗ ಏನ್ ಮಾಡೋಣ? ಮೊಮ್ಮಗು ಕೊಡೋಣ? ನಿನ್ನ ನನ್ನ ಮೊಮ್ಮಗ ಒಬ್ಬದಾನೆ. ಅವನು ಕೊಬೇಡ ಮತ್ ನಿನ್ನೇರಿ ಕೊಡೋಣ? ನೀನೇ ಉಳ್ಕೋಬೇಕು ಸೀರೆ. ಆಯ್ತು, ನಾನು ಮೊಮ್ಮಗ, ನಾನು ನಿನಗೆ ಮೊಮ್ಮಗ. ಆಯ್ತು ಆಯ್ತು. ಈ ಸ್ಯಾರೆ ದೇವ್ರದು. ನೀನು ದೇವ್ರ ಕಣ್ಣ ಕಂಡಿದ್ದೀನಿ ನಂಗೆ. ಇದು ನೀನೇ ಉಡ್ಕೋಬೇಕು. ಬೇರೆ ಸರಿ ಕೊಟ್ಬಿಟ್ಟು ಸರಿ ಕೊಡಲ್ಲ, ನಾನೇ ಹುಡ್ಕೊತೀನಿ. ನೀರ್ ಹಾಕಣಲ್ಲ. ಮಗಳಿಗೆ ಮಗಳು ಕೊಡಲ್ಲ. ಮಗಳಿಗೆ ಕೊಟ್ಟು ಬಿಚ್ಚಿ ಹೋಗ್ಬಿಡ್ತೀನಿ. ಇಲ್ಲ ಇಲ್ಲ, ಯಾರು ನಿನ್ಗೆ ಇದು ಮಮ್ಮಿ. ಆಯ್ತು, ನಿನ್ನ ಆಸ್ತಿ ಇದು. ಆಮೇಲೆ ಡೇಟ್ ಆದ ಹುಡ್ಕೋಬಹುದು, ಡೇಟ್ ಆದ ಹುಡ್ಕೋಬಹುದು. ನೀನೊಬ್ಬಳೇ ಅಲ್ಲ, ಯಾರು ಬೇಕು ಹುಡ್ಕೋಬಹುದು. ಯಾರಿಗೂ ಕೊಡಲ್ಲ. ಯಾವ ಮಗಳಿಗೆ ಕೊಡಲ್ಲ. ನಾನೇ ಸಾಯತಕ್ಕ ಹುಡ್ಕೊತೀನಿ. ಮರ್ಡರ್ ಮಾಡ್ಬಿಡ್ತೀನಿ. ಮರ್ಡರ್ ಮಾಡಿದ್ರೆ ನಿನ್ನೂ ಓಟಿ ಕೊಟ್ಟಂಗೆ. ಓಟಿ ಕೊಟ್ಟಂಗೆ ಇವತ್ತಿಗೆ ಒಳ್ಳೇದಾಗ ನನಗೆ ಸುಖವಾಗಿರೋ ಏನೋ ಮಮ್ಮಿ. ಆರಾಮ್ ನೀವ್ ಹುಡ್ಕೋಮ್ಮ. ಯಾರಿಗೆ ಕೊಡ್ಬೇಡ ಮಗಳಿಗೆ, ಯಾರಿಗೂ ಯಾರು ನಂಬೇಡ. ಆಯ್ತು ಆಯ್ತು. ಎಲ್ಲರೂ ಗಂಟಿದ್ರೆ ಎಲ್ಲರೂ ಮೊಮ್ಮಕ್ಕಳು, ಮರುಮಕ್ಕಳು, ಮಗಳು, ಮೊಮ್ಮಗ ಎಲ್ಲರೂ ಅಷ್ಟೇ. ನೀವ್ ಬೆಳೆಸಿದ್ದೀರಾ? ಅದೊಂದು ಭಗವಂತ ಒಂದ್ ಒಳ್ಳೆ ಸ್ಥಾನ ಮಾಡಿದಾನೆ. ಪ್ರಪಂಚದ ಅನ್ಕಣಮ್ಮ, ದುಡ್ಡಿದ್ದು ಸಾಕು, ಸಂಬಂಧ ಬೇಡ. ತಾಯಿ ತಂದೆ ಹೆಸರು ತಾಯಿ ತಂದೆ ಆಸ್ತಿ ಬೇಕು, ತಾಯಿ ತಂದೆ ಬೇಡ. ಬೇಡ ನಿಜ. ಅವ್ರ ಹೆಂಡ್ರು ಬಂದಿರ್ತಾರಲ್ಲ, ಮಮ್ಮಿ ಡ್ಯಾಡಿ ಬೇಡ. ತುತ್ತು ಕೊಟ್ಟೊಳ ಬಂದಾಗ ಮುತ್ತು ಕೊಟ್ಟೋಳು ಓದ್ಲು ಅಂತ ಮುತ್ತು ಕೊಟ್ಟಾಗ ಬಂದಿರ್ತಾಳಲ್ಲ, ತುತ್ತು ಅನ್ನ ಕೊಟ್ಟೋಳು ಎತ್ತಗೆ ಹೋಗದೆ ಅವಳು ಆಳ ಬಿದ್ದು. ಅವು ಏನು ಸರಿ ಇಲ್ದೆ ಹೋದ್ರೆ ಆಚೆ ಜೀವನಾಸಿಗೆ ಓಡಿಸ್ತಾರೆ. ಶಾಪ ಹಾಕೋತ್ ನೀನು? ಶಾಪ ಬೇಡ, ನನ್ನ ನಾಲ್ಗೆಲ್ಲ ಏನು ಗೊತ್ತಿಲ್ಲ. ಅವ್ರಿಗೆ ಒಳ್ಳೇದಾಗಿ ಬಾಳ್ಲಿ. ನನಗೆ ಭಗವಂತ ಸಾಯ ತನಕ ಒಂದು ನೆಮ್ಮದಿ ಕೊಡ್ಲಿ ಕಣಪ್ಪ, ಸಾಕು. ನೆಮ್ಮದಿ ಕೊಟ್ಟು ಸತ್ಬಿಟ್ರು ಸಾಕು. ನಾನು ನಿಮ್ದೇ ಇರು. ಯಾವತ್ತ ಆ ಕಡೆ ಬಂದಾಗ ಕಾಫಿ ಕೂಡ ಬರ್ತೀನಿ, ಕಾಫಿ ಮಾಡ್ಕೊಡಂತೆ. ಆಯ್ತು, ಕಾಫಿ ಅಂದ್ರೆ ನಿನಗೆ ಏನ್ ಬೇಕಂತ ಮಾಡ್ಕೊಡು. ಕಾಫಿ ಕೊಡು ಮಮ್ಮಿ. ಆಯ್ತು ಆಯ್ತು, ನಮ್ದು ಅದೇ. ಬರ್ಲಾ? ಒಳ್ಳೇದಾಗ್ಲಪ್ಪ. ಇಲ್ಲ, ಈಗ ಯಾರಿಗಾರ ಮೊನ್ನೆ ಒಬ್ಬರಿಗೆ ಗುಸು ಕಂಡು ಬಂದ್ಬಿಡ್ತು. ನಾನು ದೇವರಲ್ಲ, ಈಗ ಬೇಡ ಮೆಸಾಯ ನಮ್ಮ ಮನೆ ಪಕ್ಕ ಇಬ್ಬರು ಇದ್ದರೆ ಕರ್ಕೊಂಬರ್ಲ ಕಂಡು ಬರ್ತೀರಾ ಅಂತ. ಅವ್ರ ಅಪ್ಪ ಅವ್ನು ಕರ್ಕೊಂಬಂದಿದ್ರು, ಅಪ್ಪ ಅವ್ನು ಬರಲ್ಲ ಅಂತ. ಯಾವ ಕರ್ಕೊಂಬರ್ಕೋಬೇಕಂತ ಗೊತ್ತಾಗ್ತಲ್ಲ ನನಗೆ. ಈಜಿ ಹಳೆ ಮೈ ಮಾಡಿ ಬರ್ತಮ್ಮ. ಹಳೆ ಏನು ಪಾಪನ ಹುಡುಗ ನೋಡ್ಕೋಬೇಕಲ್ಲ. ಈಗ ಸೂರ್ಯ ನೋಡು, ಸೂರ್ಯ ಮಾಡಿಸ್ಕೊಂಡು ನೆಟ್ಗಾಯ್ತಾ ಮಾಡ್ತೀಲ್ವಾ? ನೋಡ್ಕೊಂಡಲ್ಲಿ ಮಾಡ್ತೀಲ್ವಾ? ಗೊತ್ತಿರೋದಿಲ್ಲ, ಪಟಾಕಿ ಮಾಡ್ಕೊಂಡ. ಮಾಡ್ತೀಲ್ವಾ? 10% ನಾ ಮಾಡ್ಕೊಡ್ತೀನಿ, ಕಿದ್ನಿ ಮಾಡಬೇಕು. ಒಳಗೆ ಹೋಗಮ್ಮ. ಬಿಟ್ಟು ಮುಟ್ಟಿ ಸೂಕ್ಷ್ಮ ಹಂಗಲ್ಲಪ್ಪ. ಗಂಟು ನೋಡಿಕೆ ಮನೆಗೆ ಹೋಗಿ ತಿಕ್ಬೇಕಂದ್ರೆ ಮನೆಗೆ ಹೋಗಿ ತಿಕ್ಬೇಕಂದಿಲ್ಲ. ನೋಡ್ಕೊಂಡಿಲ್ಲ ಇದನ್ನು ಹಿಂಗೆ ನೀವು ಮನೆಗೆ ಹೋಗಿ ಮಾಡಬೇಡ, ತೋರಿಸಿದ್ದಷ್ಟೇ. ಮನೆಗೆ ಹೋಗಿ ನೋಡಿ ಹಿಂಗೆ ಇಟ್ಕೊಂಡು ಮ್ಯಾಚ್ ಎತ್ತಬಾರ್ದು, ತಲೆಗೆ ಹೋಗ್ಬಿಡ್ತೆ. ಮುಟ್ಟ ಮನೇಲಿ ನಾನು ಮುಟ್ಟ ಮಕ್ಕಳ ಅಷ್ಟೇ ನೋಡಿ. ಇಲ್ಲಿ ಉಗ್ರ ಮಾಡಬಾರ್ದಕ್ಕಂದ ನಂಜಾಗುತ್ತೆ, ಗಾಯ ಆಗುತ್ತೆ. ಈ ಥರ ಹೂವು ಕಟ್ ಮಾಡ್ಕೊಂಡು ಹಿಂಗೆ ಮಾಡ್ತಿರಕ್ಕಂದ ಮಾಡಿ ಮಾಡಿ ಗಂಟು ಸಿಗುತ್ತೆ ನಮ್ಮ ಕಲ್ಕಂಡ ಹೊತ್ತು ಹೊತ್ತು ಬಿಡ. ಏಯ್ ನೋಡಿ ಹಂಗೆ ಹೋಗಿ ನಲ್ಲಕ್ಕ ನೋಡ್ಕೊಂಡು ಕೂಸು ನೋಡ್ಕೊಂಬಲ್ಲ, ಕೂಸು ನೋಡ್ಕೊ. ಗಂಟು ಸಿಗುತ್ತಲ್ವ, ಗಂಟು ಉಪಾಯ ಮಾಡಿ ಕಳ್ಸ್ಬೇಕು ನೋಡಿ. ಗಂಟು ತಗೋತಲ್ಲ. ಮತ್ತೆ ಹೇಗೆ ಬಾ ಕೈ ಕಾಯಿ ಕೈ ಕರ ಮಗ ನಮ್ಗೆ ಮಾತಾಡಿ ಇಲ್ಲಿ ಬಾ ಇಲ್ಲಿ ಬಾ ಮಗ ಮುಗಿಸ್ಕೊಂಡು ಸೂಕ್ಷ್ಮ ಮಾಡ್ಕೊಬೇಕು. ಗೊತ್ತುಬಿಡ್ತಾರೆ ನೋಡ್ಬಿಟ್ಟಾರೆ ಅಷ್ಟೇ ಮಾಡ್ತೀರಪ್ಪ ನೀವು. ಬಾ ಮಗ ಸೂಕ್ಷ್ಮ ನೋಡ್ತೀವಲ್ಲ. ನೋಡಿ ಗೊತ್ತಾಗೋದ್ರಿಂದ ಲೈವ್ ಹಾಕ್ಬಿಡಪ್ಪ. ಎಲ್ಲ ಲೈವ್ ಹಾಕ್ಬೇಡ, ಲೈವ್ ಹಾಕಿ ಬರ್ತಾರಲ್ಲ ಕರ್ಕೊಂಬಂದು ಮಗು ಇನ್ನೊಬ್ಬರು ಕೊಟ್ಟರೆಗಿಂತ ಮನೆ ಊಟ ಮಾಡು. ತಾಯಿ ನಮ್ಗೆ ಕೊಟ್ಟರೆ ಅನ್ಕೊಂಡ್ಬಿಡು. ಅವಳು ಬ್ಯಾಗಿಂದ
ಒಂದು ಹಂಗೆ ಹೇಳ್ಬಿಡ್ತೀನಿ ನೋಡಿ ಲೈಬ್ರರಿ ಫಸ್ಟ್ ವೀಡಿಯೋ ಮಾಡೋದು ಯಾರು ಅಂತ ಹೇಳ್ಬಿಡ್ತೀನಿ ನೋಡಿ. ಒಬ್ರು ಹೋಟ್ಲರ್ ಬರ್ತಾರಂತ ನಂಗೆ ಗೊತ್ತಿಲ್ಲ, ಎಲ್ಲ ಅದು 5 ವರ್ಷ ಹಿಂದೆ. ಅವ್ರಿಗೆ ಬಸ್ಸಲ್ಲಿ ದುಡ್ಡಿಲ್ಲ ಅಂತಾರಂದ್ರೆ ನಾನು 80 ರೂಪಾಯಿ ಕೊಟ್ಟಿದ್ದೀನಿ ಅಂತ ನಾನು ಅಷ್ಟೇ ನಂಗೆ ಗೊತ್ತಿಲ್ಲ. ಅವ್ರು ಹೇಳಿದ್ದು ಆದರೆ 5 ರೂಪಾಯಿ ಪೂಜೆ ಮಾಡಿ 72 ಒಳಗಡೆ ಇವತ್ತು ದೊಡ್ಡ ಹೋಟ್ಲು ಸೌಕಾರ ಅವರು. ಈಗ ನಂಜನಗೂಡು ಬರ್ತಾರೆ ಪಂಚಪುರದಿಂದ ನಮ್ಮ ಅಣ್ಣಂಗೆ ಒಂದು ಫೋಟೋ ಕೊಡಿ, ನಾನು ಫೋಟೋ ಕೊಟ್ಟಿದ್ದೆ ಅಂತ ಇವತ್ತು KB ಕೆಲಸಗಾರ ಪ್ರತಿ ಅಮಾವಾಸ್ಯೆ ಬಂದು ಕಸ ಹೊಡಿತಾನೆ. ಇಲ್ಲಿಂದ ಒಂದು ತುತ್ತು ನೀನು ಬಂದು ಅದು ನಿಮ್ಮ ಪುಣ್ಯ ಅಂತ ನೀನು ಬಂದು ನೋಡಿ ಇವೆಲ್ಲ ಬಂದು ಹಂಗೆ ಒಂದು ಇವತ್ತು ದೇವಸ್ಥಾನಕ್ಕೆ ಒಂದು ಬೋರ್ಡ್ ಮಾಡಿಸಿ ಬಂದು ಪುಣ್ಯಾತ್ಮ ಒಂದು ಉಳಿಮ ಹೋಗಿದ್ದಾರಂತೆ, ಜನ ವ್ಯಾಪಾರ ಆಗುತ್ತೆ. ಇದು ದೂರ ಬರ್ತೀರಿ ಇನ್ನು ಬೋರ್ಡ್ ಏನು ಬೋರ್ಡ್ ಮಾಡ್ತೀಯ ಫೋನ್ ಕೊಡ್ತೀವಿ. LED 3D ಬೋರ್ಡ್ಸು 2D ಬೋರ್ಡ್ಸ್ ನನಗೆ ಎಲ್ಲಿ ಮಾಡೋದು ಬನಘಟ್ಟ ರೋಡ್ ಹುಳಿಮಾವಲ್ಲಿ ಬನಘಟ್ಟ ರೋಡ್ ಮಾಡ್ತಾರಂತೆ. ನಮ್ಮ ದೇವಸ್ಥಾನ ಮಾಡಿಕೊಟ್ಟಾರೆ, ಬೇಕಾದರೆ ಚೆನ್ನಾಗಿ ಮಾಡ್ತಾನೆ ಅಂತ ಅಂದ್ಕೊತೀನಿ. ಪ್ರಚಾರ ಮಾಡ್ತೀನಿ ಅಡ್ವೈಸ್ ಕೊಡ್ತಿಲ್ಲ. ನಿಮ್ಮ ಆಶೀರ್ವಾದ ಇವ್ರ ಮೇಲೆ ಇರಲಿ, ನಿಮ್ಮ ಪ್ರೀತಿ ಇರಲಿ ಹಿಂಗೆ ಇವ್ರ ಮೇಲೆ. ಆಮೇಲೆ ನೀಟಾಗಿ ಮಾಡ್ಕೊಡ್ತಾನೆ ಅಂತ ಅನ್ಸ್ಕೊತೀನಿ. ನಂಬರ್ ತೊಗೊಳ್ಳಿ, ಅವಶ್ಯಕತೆ ಇದ್ದರೆ ನನ್ನ ತಮ್ಮ ಸಚಿವ ನಂಬರ್ ಹೇಳ್ತಾನೆ, ಅಲ್ಲಿ ಮಾಡ್ಕೊಡ್ತಾನೆ. ನಮಗೆ ನಂಬರ್ ಹಿಂಗೆ ಜಗಬಿಡು ಫೋನ್ ಮಾಡಿದರೆ ದಯವಿಟ್ಟು ದುರ್ಗಾ ಹೊರಗಡೆ ಅಂತ ಯಾರು ಅಂದರೆ ಫ್ರೀ ಮಾಡಬೇಡ. ಅವ್ನು ನನ್ನ ಹೆಸರು ಮಾಡಬೇಡ, ನನ್ನ ತಮ್ಮನ ಹೆಸರು ಮಾಡಬೇಡ, ನಾನು ಬಂದು ಮಾಡಬೇಡ, ಯಾರೇ ಬಂದರೂ ಫ್ರೀ ಮಾಡೋಂಗಿಲ್ಲ, ದುಡ್ಡು ಇಸ್ಕೋಬೇಕು. ದುರ್ಗಾ ಹೊರಗಡೆ ಅಂತ ಫೋನ್ ಮಾಡಿದರೆ ಫ್ರೀ ಮಾಡಿ ನಿಮ್ಗೆ ಅದೇ ಕೊಡ್ತೀನಿ ನಾನು. ಟೀ ಕೊಡೋಂಗಿಲ್ಲ, ಎಲ್ಲೂ ಯಾರಿಗೂ ಪ್ರಚಾರ ಮಾಡೋಂಗಿಲ್ಲ, ನಾವೇನೋ ಯಾರಿಗೂ ಏನು ಮಾಡೋಂಗಿಲ್ಲ. ಅವರ ದುಡ್ಡು ಮಾಡ್ಕೊಂತಾರೆ. ನೀನು ಮಾಡಿಕೊಡು, ಸ್ವಚ್ಛ ಮಾಡಿಕೊಡು, ಅದ್ರ ಹಣ ಇಸ್ಕೊ. ಕರೆಕ್ಟ್ ಅಣ್ಣ? ಇದು ನಿಮ್ಮ ತಾಯಿ ಕೊಟ್ಬಿಡು. ಇದು ಅಣ್ಣನ ಕಡೆದ ಬಹುಮಾನ. ನಿಮಗೆ ಬಹುಮಾನ ಅಷ್ಟೇ, ಬಟ್ ಬೇರೆ ಏನಲ್ಲ, ಸನ್ಮಾನ ಅಲ್ಲ, ಬಹುಮಾನ. ನಂಬರ್ ಹೇಳಂಗೆ ಒಂದ್ಸರಿ 6360959302 ಕನ್ನಡ ಹೇಳೋಕ್ಕಾಗ್ತಾ? 6360959302. ನಾವು ಕನ್ನಡ ಪ್ರಿಯರ್ ಅದಕ್ಕೋಸ್ಕರ ಎಲ್ಲ ಹಸ್ಬೆಂಡು ವೈಫು ಸನ್ಸು ಮನೆ ಪ್ರಾಬ್ಲಮ್ ಒಂದು ದೇವರ ಇಂಗ್ಲೀಷ್ ಕನ್ನಡ ಆಗ್ಬಿಟ್ಟಿದೆ. ಹಾಗಾಗಿ ನಾನು ಕನ್ನಡಿಗ. ಅದು ಎಲ್ಲರಿಗೂ ಆದ್ಯತೆ ಇದೆ, ಕನ್ನಡಕ್ಕೆ ಮೊದಲು ಆದ್ಯತೆ ಕೊಡೋಣ. ಎಲ್ಲ ಧರ್ಮದವ್ರಿಗೈತಿ, ಎಲ್ಲ ಜಾತಿಯವ್ರಿಗೈತಿ, ಎಲ್ಲ ರಾಜಕೀಯವ್ರಿಗೈತಿ. ಅದು ಪ್ರೀತಿಯ ಬಂದರು ಮಾತ್ರ. ನಿಮ್ಮ ಜೀವನ ಕನ್ನಡ ಇದ್ದಮ್ಮ. ಇದು ಅಕ್ಕಿ ಅನ್ಕೊಬೇಡ, ಇದು ನಿಮ್ಗೆ ಇಲ್ಲಿಂದ ಉದಾರ ಆಗಿ ತಾಯಿ ನಮ್ಮ ಒಂದು ಆಶೀರ್ವಾದ ಅನ್ಕೊಬೇಡ. ಇನ್ನೊಂದು ಜ್ವರ ಒಂದ್ಸರಿ ಫೋಟೋ ಗಿಡ ಬೇಕು ಒಂದು